ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಬೆಳಿಗ್ಗೆ ಎದ್ಬಿಟ್ಟು ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಕೂತಿದ್ದ. ಅವನು ನಮ್ಮ ಅಕ್ಕನ ಮಗ. ಆಟ ಆಡಿಸ್ತಾ ಇದ್ದ, ಅವನು ಆಟ ಆಡ್ತಾ ಕೂತಿದ್ದ. ಅವನಿಗೆ ರಾತ್ರಿ ಬಾದಾಮಿ ನೆನೆಸೋದೇ ಮರ್ತುಬಿಟ್ಟಿದ್ದೆ ನಾನು. ಅದಕ್ಕೆ ತಿಂಡಿ ತಿನ್ನಿಸ್ಬಿಟ್ಟು ಕೂರಿಸಿದ್ದೀನಿ. ಆಟ ಆಡ್ತಾ ಇದ್ದಾನೆ. ಒಂಚೂರು ಹಾಲು ಕುಡ್ದ, ತಿಂಡಿ ತಿಂದ ಅಷ್ಟೇ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಇಲ್ಲಿ ಕೂತಿದ್ದ, ಅವನು ಆ ಕಡೆ ಸೈಡಿಗೆ ಹೊಟ್ಟೋದ. ಅವನ ಹೆಸರು ಸುಜನ್ ಅಂತ. ಪುನರ್ವಂಗೆ ಅಣ್ಣ ಆಗಬೇಕು ಅವನು. ಅವನು ಈ ಕಡೆ ಬರಲೇ ಇಲ್ಲ ಮತ್ತೆ, ಅಲ್ಲಲ್ಲೇ ಕೂತಿದ್ದಾನೆ. ಇವನು ಮಾತ್ರ ಕಿರ್ಚ ಆಡ್ಕೊಂಡು ಆಟ ಆಡ್ತಾಯಿದ್ದಾನೆ. ತೆಗೆದು ಬಿಸಾಕ್ತಾ ಅದು ಅಲ್ಲಿ ಚೇರ್ ಕೇಳ್ಕೊಟ್ಟೋಯ್ತದು. ನೋಡಿ ನೋಡಿ ಹೆಂಗೆ ಮಾಡ್ತಿದ್ದಾನೆ. ಅವನಿಗಿದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಫೋಟೋ ತೆಗಿತೀನಿ ಕೂತ್ಕೋ ಅಂದ್ಬಿಟ್ಟು ಕೂರಿಸ್ದೆ. ನಿಮ್ಮ ಅಮ್ಮನ ಕಳಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದೀರ ಅವನ ಹತ್ರ ಕೂತ್ಕೊತಾನೆ ಇರಲಿಲ್ಲ. ಅಣ್ಣ ನಂದು ಲಾಲಿ ಅಂದ ತಕ್ಷಣ ಎದ್ಬಿಟ್ಟಿರೋನು. ಈ ಕಡೆ ತಿರ್ಕೋ. ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಬಂದೆ. ಬ್ರಷ್ ಮಾಡ್ತಾ ಇದೆ, ಅದು ಮಾಡಿಸ್ಕೊತಾ ಇದೆ ಪಾಪ. ಈ ಕಡೆ ಇಲ್ಲಿ ಮೇಲ್ಗಡೆ ಎಲ್ಲ ಈ ಮಾಡು. ಈ ಕಡೆ ಬಾ, ಶೇಮ್ ಮಾಡ್ತಾರೆ. ಈ ಕಡೆ ಬಾ, ಹಚ್ಕೋತೀನಿ. ಈ ಕಡೆ ಬಾ, ಆ ಮಾಡು. ಈ ಕಡೆ ಬಾರು, ಶೇಮ್ ಮಾಡ್ತಾರೆ. ಅಲ್ಲಿ ನೋಡಲ್ಲಿ ಹಾಯ್ ಹೇಳು ಎಲ್ಲರಿಗೂ. ಹಾಯ್ ಅಂತ ಹಾಯ್ ಹೇಳು. ಅಲ್ಲಿ ಹಾಯ್ ಹೇಳಲ್ಲಿ. ಎಲ್ಲರೂ ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಮಾಮಿ ನೋಡಮ್ಮ, ಮಾಮಿ ನಿಂತ್ಕೋ. ತಗೋ, ನೀನೇ ಮಾಡ್ಕೊಂಡು ನೀನೇ ತಿನ್ನು. ಇವಾಗ ಹಿಡ್ಕೊ. ನಾನೇನಪ್ಪ ಮಾಡೋದೀಗ? ಹಾಂ, ಇವತ್ತು ಮಧ್ಯಾಹ್ನ ಅವನಿಗೆ ಬನಾನಾ ಪ್ಯಾನ್ ಕೇಕ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಪಾಪು ಆಟ ಆಡ್ತಾ ಇದ್ದಾನೆ. ಒಂದು ಸ್ನಾನ ಆಯಿತು, ನಿದ್ದೆ ಆಯಿತು, ಎಲ್ಲ ಮುಗೀತು. ಆಟ ಆಡ್ತಾ ಕೂತಿದ್ದಾನೆ. ಇನ್ನು ಟೈಮ್ ಆಗಿಲ್ಲ. ರೆಡಿ ಮಾಡಿ ಇಟ್ಟಿದ್ದೀನಿ, ಬಟ್ ಇನ್ನೂ ಟೈಮ್ ಆಗಿಲ್ಲ. 1 ಗಂಟೆ 1:15ಗೆ ಅವನಿಗೆ ತಿನ್ನೋದಕ್ಕೆ ಕೊಡಬೇಕು ಮಾಡಿಬಿಟ್ಟು. ಬನಾನಾ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಕೊಂಬನ್ನಿ. ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಪಾಪುದು ಊಟ ಆಯಿತು, ನಮ್ಮದು ಊಟ ಆಯಿತು. ಪಾಪುನ ಜಸ್ಟ್ ಇವಾಗಷ್ಟೇ ಮಲಗಿಸ್ದೆ. ನಾನಿವತ್ತು ಅವನಿಗೆ ಶಕುಂತಲೆದು ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮಲಗಿದ್ದಿದ್ರೆ ಸ್ವಲ್ಪ ಅವನು ಫ್ರೆಶ್ ಆಗ್ತಾನೆ. ಅದಕ್ಕೆ ಮಲಗಿಸಿ ಅವನು ಎದ್ದೇಳೋ ಅಷ್ಟರಲ್ಲಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಬೇಕದೆಲ್ಲ. ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿರ್ತಾ
ಫೋಟೋಶೂಟ್ಗೆ ರೆಡಿ ಮಾಡ್ತಾಯಿದ್ವಿ. ನನಗೆ ರಚ್ಚು ಎಲ್ಪ್ ಮಾಡ್ತಾ ಇದ್ದಾಳೆ. ಹಾಯ್ ಹೇಳು ರಚ್ಚು. ಹಾಯ್ ಹೇಳು, ಜೋರಾಗಿ ಹೇಳು. ಅವಳು ಬೇರೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಭಯಂಕರ ಮಾತಾಡ್ತಾಳೆ. ಈಗ ಕ್ಯಾಮ್ರಾ ಆನ್ ಮಾಡಿದ್ರೆ ಹಿಂಗೆ ಆ ಕಡೆ ಈ ಕಡೆ ತಿರ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾಳೆ. ಇಲ್ಲಿ ನೋಡಿ, ಇಲ್ಲಿ ಹೇಳು, ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಹೇಳೇ, ನೀನು ಹೇಳಿದ್ರೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗೋದು. ಹೇಳು ಬೈಲಿ ಹೇಳು, ಈ ಕಡೆ ತಿರ್ಕೋ. ನಾನು ರಚ್ಚು ಇಬ್ಬರು ಹೋಗಿಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಪಾಪ, ನಮ್ಮ ಗಾಡಿ ಸುಮಾರು ದಿವಸದಿಂದ ಇಲ್ಲೇ ಜಾಗದಲ್ಲಿ ಕೆಟ್ಟು ನಿಂತಿದೆ. ಏನೇನೇನೇನೋ ಪ್ರಾಬ್ಲಮ್ ಎಲ್ಲ ಮಾಡಿಕೊಂಡು ಪಾಪ. ನನಗೆ ಫ್ಯಾಮಿಲೀಲಿ ಇದು ಒಂದು ಮೆಂಬರ್ ಅಂತ ಅನಿಸುತ್ತೆ ನನಗೆ ಎಷ್ಟೊಂದು ಸಲ. ಯಾಕಂದರೆ ನಮ್ಮ ಕಷ್ಟ ಸುಖಗಳಿಗೆಲ್ಲ ಆಗಿರುತ್ತೆ, ನಮ್ಮನ್ನು ಹೊತ್ಕೊಂಡು ಎಷ್ಟೊಂದೆಲ್ಲ ಓಡಾಡಿರುತ್ತೆ ಪಾಪ. ಹಿಂಗೆ ನಿಂತಿದ್ರೆ ನೋಡೋಕ್ಕೆ ಬೇಜಾರು. ಅದನ್ನು ಸರ್ವಿಸಿಗೆ ಬಿಡಬೇಕು ಆದಷ್ಟು ಬೇಗ. ಇವಾಗ ಪಾಪುಗೆ ರೆಡಿ ಮಾಡ್ತಾಯಿದ್ದೀವಿ. ರಚ್ಚುದೆ ಆ್ಯಕ್ಚುಲಿ ಅದು ಡ್ರೆಸ್ ಸಿಕ್ತು ಅವಳದು, ವೈಟ್ ಆ್ಯಂಡ್ ವೈಟು. ಅದಕ್ಕೂ ವೈಟೇ ಬೇಕಾಗಿತ್ತು. ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿ ವೈಟ್ ಕಲರೇ ಡ್ರೆಸ್ ಸಿಕ್ತು. ಅದು ಲೂಸ್ ಆಗಿತ್ತು, ಹಿಂದುಗಡೆ ಎಲ್ಲ ಪಿನ್ ಹಾಕಿ ಏನೋ ಆಲ್ಟ್ರ್ ಮಾಡಿದೆ. ಅವನು ಸಖತ್ತು ತರಲೆ ಮಾಡ್ತಾನೆ ಅವನು ಮಾಡಿಸ್ಕೋಬೇಕಾದ್ರೆ. ಫೋಟೋ ನೋಡಬೇಕಾದ್ರೆ ವಾವ್ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಆದರೆ ಮಾಡಿಸ್ಕೊಳ್ಳೋವರೆಗೆ ಅವ್ನು ನನಗೆ ಎಷ್ಟು ಕಾಟ ಕೊಟ್ಟಿರ್ತಾನೆ ನಾನು ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಂಗೆ ಇದೆಲ್ಲ ಒಂಥರ ಖುಷಿ, ನನ್ನ ಮಗನಿಗೆ ಹಿಂಗೆಲ್ಲ ಮಾಡಿ ಫೋಟೋಸ್ ತೆಗಿಯುತ್ತೆ ಅಂದರೆ. ಕೆಲವ್ರಿಗೆ ನೋಡಿದವ್ರಿಗೆ ಇದೇನು ಇವಳಿಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಅನಿಸುತ್ತೋ ಏನೋ. ಬಟ್ ಇದೆಲ್ಲ ಒಂದು ಮೆಮೊರಿ ಅಲ್ವಾ, ಮತ್ತು ಇದು ನಮ್ಮ ಲೈಫಲ್ಲಿ ಸಿಗುತ್ತಾ ಈ ಟೈಮ್ ಅಲ್ವಾ, ಅದಕ್ಕೆ ಮಾಡ್ತಾ ಇರ್ತೀನಿ. ರಚ್ಚುನ ತೊಡೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ, ಅದಕ್ಕೆ ಇವನಿಗೆ ಸಹಿಸ್ಕೊಳಕ್ಕಾಗಿಲ್ಲ. ಕೆಳಗಡೆ ಕೂತಿದ್ದವನು ಹೋಗಿ ಅಲ್ಲಿ ಕಾಲು ಇಟ್ಕೊಂಡು ಹೋಗಿ ನಿಂತಿದ್ದ. ಈಗ ಟಾಟಾ ಮಾಡ್ತಿದ್ದಾನೆ, ಹೋಗು ನೀನು ಅಂತ. ಸಹಿಸ್ಕೊಳ್ಳಲ್ಲ ಇವನು ಯಾರನ್ನ ಕರ್ಕೊಂಡ್ರು. ಮಕ್ಕಳೇ ಅಷ್ಟಲ್ವ. ಎಲ್ಲರೂ ಸಂಜೆ ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಎಲ್ಲ ಟೀ ಕುಡಿತಾ ಕಡಲೆಪುರಿ ತಿಂತಾ ಕೂತಿದ್ವಿ. ಈ ನಮ್ಮ ಪುಟಾಣಿಗೂ ಕಡಲೆಪುರಿ ಕೊಟ್ಟಿತ್ತು, ಅದು ತಿಂತಾ ಕೂತಿದ್ದ. ನೋಡಿ, ಇದು ಆಮೆ ರಚ್ಚು ಅವ್ರ ಮನೆಗೆ ಬಂದಿತ್ತಂತೆ. ಸಾರಿ, ಮನೆಗಲ್ಲ, ರಚ್ಚು ಎಲ್ಲೋ ಅಂಗಡಿಗೆಲ್ಲೋ ಹೋಗ್ತಿದ್ಲಂತೆ. ಅವಾಗ ದಾರಿಗೆ ಸಿಕ್ತಂತೆ. ಅದನ್ನು ತೊಗೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾರೆ. ಏನೋ ಆಮೆ ಅಂದರೆ ಲಕ್ಷ್ಮಿ ಅಂತಾರೆ, ಒಳ್ಳೇದಂತೆ ಅದು ಬಂದರೆ. ಎಷ್ಟು ನಿಜ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಹಂಗಂತಾರೆ. ತುಂಬ ಪುಟಾಣಿಗಿದೆ ಪಾಪು. ಅದನ್ನು ಇಟ್ಕೊಳ್ಳೋಕ್ಕೆ ಹೋಗ್ತಾನೆ ನೋಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.